ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಬಂಧುಗಳೇ, ಮೇ 24ರಿಂದ 27ರವರೆಗಿನ ಈ 4 ದಿನಗಳು ನಿಮ್ಮ ಬದುಕಲ್ಲಿ ಅತಿ ದೊಡ್ಡ ಕಣ್ಣು ತೆರೆಸುವ ಘಟನೆಗಳಿಗೆ ಸಾಕ್ಷಿಯಾಗಲಿವೆ. ಇಷ್ಟು ದಿನ ನಿಮ್ಮ ಜೊತೆಲೇ ಇದ್ದು ನಿಮ್ಮಿಂದ ಎಲ್ಲ ರೀತಿಯ ಸಹಾಯವನ್ನು ಪಡೆದು ಒಳಗೊಳಗೆ ನಿಮ್ಮ ನಾಶಕ್ಕಾಗಿ ಕಾಯುತ್ತಿರುವ ಇಬ್ಬರು ವ್ಯಕ್ತಿಗಳ ಅಸಲಿ ಮುಖವಾಡ ಈ 4 ದಿನಗಳಲ್ಲಿ ಕಳಚಿ ಬೀಳುತ್ತೆ. ಇಷ್ಟು ದಿನ ನಿಮ್ಮ ಕಣ್ಣಿಗೆ ಮಣ್ಣು ಎರಚೋದಕ್ಕೆ ನೋಡ್ತಾ ಇದ್ದ ಆ ಇಬ್ಬರು ಕಪಟಿಗಳು ಯಾರು? ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ಇವರನ್ನು ನೀವು ಹೇಗೆ ಮಣಿಸಬೇಕು? ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಜೀವನದ ಮುಂದಿನ ದೊಡ್ಡ ಅಪಾಯವನ್ನು ತಪ್ಪಿಸುವ ದಿವ್ಯ ಸಂದೇಶ ಇದರಲ್ಲಿ ಅಡಗಿದೆ. ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವೃಶ್ಚಿಕ ರಾಶಿಯವರ ಮೂಲ ಸ್ವಭಾವ ಮತ್ತು ದೌರ್ಬಲ್ಯ. ಮೊದಲು ನಾವು ವೃಶ್ಚಿಕ ರಾಶಿಯವರ ಆಳವಾದ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಬೇಕು. ವೃಶ್ಚಿಕ ರಾಶಿಯು ಜಲತತ್ವದ ವಾಟರ್ ಸೈನ್ ರಾಶಿ. ಇದರ ಅಧಿಪತಿ ಸಾಹಸ ಮತ್ತು ಧೈರ್ಯದ ಕಾರಕನಾದ ಮಂಗಳ ಗ್ರಹ. ಹಾಗಾಗಿಯೇ ವೃಶ್ಚಿಕ ರಾಶಿಯವರಲ್ಲಿ ಅದ್ಭುತವಾದ ಇಂಟ್ಯೂಷನ್ ಅಂದರೆ ಅಂತಃಪ್ರಜ್ಞೆ ಅನ್ನೋದು ಇರುತ್ತೆ. ಯಾರ ಮನಸ್ಸಲ್ಲಿ ಏನಿದೆ ಎಂಬುದನ್ನು ಅವರು ಕಣ್ಣು ಮುಚ್ಚಿಕೊಂಡೇ ಕಂಡುಹಿಡಿತಾರೆ. ಇವರನ್ನು ಸುಲಭವಾಗಿ ಯಾರು ಕೂಡ ಯಾಮಾರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಷ್ಟೆಲ್ಲ ಸ್ಟ್ರಾಂಗ್ ಸ್ವಭಾವವಿರುವ ವೃಶ್ಚಿಕ ರಾಶಿಯವರಿಗೂ ಕೂಡ 2 ಪ್ರಮುಖವಾದ ದೌರ್ಬಲ್ಯಗಳಿವೆ. ಮೊದಲನೇದು ಅತಿಯಾದ ಭಾವನಾತ್ಮಕತೆ ಮತ್ತು ಯಾರ ಮೇಲಾದರೂ ಒಮ್ಮೆ ನಂಬಿಕೆ ಇಟ್ಟರೆ ಅವರ ತಪ್ಪುಗಳನ್ನು ಪದೇ ಪದೇ ಕ್ಷಮಿಸೋದು. ಎರಡನೆಯದು ಮನಸ್ಸಲ್ಲಿ ಸೇಡಿನ ಜ್ವಾಲೆಯನ್ನು ರಿವೆಂಜನ್ನು ಇಟ್ಕೊಂಡು ತಾವೇ ಒಳಗೆ ಹೊರಗೆ ಒಳಗೊಳಗೆ ಕೊರಗೋದು. ನೀವು ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡ್ತೀರಾ. ಅವರು ತಪ್ಪು ಮಾಡಿದರೂ ಕೂಡ ಇರಲಿ ಬಿಡಿ, ನಮ್ಮವರೇ ಅಲ್ವಾ ಅಂತ ಬಿಟ್ಬಿಡ್ತೀರಾ. ವೃಶ್ಚಿಕ ರಾಶಿಯವರೇ, ನಿಮ್ಮ ಇದೇ ಕ್ಷಮಿಸುವ ಗುಣ ಮತ್ತು ಅತಿಯಾದ ನಂಬಿಕೆನೇ ಈಗ ಶತ್ರುಗಳಿಗೆ ಬಂಡವಾಳ ಆಗಿದೆ. ಇಷ್ಟು ದಿನ ನಿಮ್ಮ ಒಳ್ಳೆಯತನದ ಲಾಭ ಪಡೆದವರೇ ಈಗ ನಿಮ್ಮ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ. ಈ ಥರ ಕಹಿ ಸತ್ಯ ಈ 4 ದಿನಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಅರಿವಾಗುತ್ತೆ. ಆ ಇಬ್ಬರು ವ್ಯಕ್ತಿಗಳ ಸಂಚು ಮತ್ತು ನಡವಳಿಕೆ. ಈಗ ಆ ಮುಖ್ಯವಾದ ಇಬ್ಬರು ವ್ಯಕ್ತಿಗಳ ವಿಷಯಕ್ಕೆ ಬರೋಣ. ಈ ಮೇ 24ರಿಂದ 27ರ ನಡುವೆ ನಿಮ್ಮ ಆಪ್ತ ವಲಯದಲ್ಲಿರುವ ಇಬ್ಬರು ವ್ಯಕ್ತಿಗಳ ಅಸಲಿ ಬಣ್ಣ ಬಯಲಾಗಲಿದೆ. ಇವರು ನಿಮ್ಮ ಕುಟುಂಬಕ್ಕೆ ತೀರಾ ಹತ್ತಿರವಿರುವ ಸಂಬಂಧಿ ಆಗಿರ್ಬೋದು, ಬಿಸ್ನೆಸ್ಸಲ್ಲಿರುವ ನಂಬಿಕಸ್ಥ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನಿಮ್ಮ ರಹಸ್ಯಗಳನ್ನೆಲ್ಲ ತಿಳಿದಿರುವ ಸ್ನೇಹಿತ ಆಗಿರ್ಬೋದು. ಇವರು ನಿಮ್ಮ ಮುಂದೆ ತುಂಬ ಮುಗ್ಧರಂತೆ, ನಿಮ್ಮ ಹಿತೈಷಿಗಳಂತೆ ನಾಟಕ ಆಡ್ತಿದ್ದಾರೆ. ಆದರೆ ನೆನ್ಪಿಡಿ, ಇವರ ಮನಸ್ಸಲ್ಲಿ ಅತಿಯಾದ ಅಸೂಯೆ ಮತ್ತು ಸ್ವಾರ್ಥ ತುಂಬಿದೆ. ನಿಮ್ಮ ಆರ್ಥಿಕ ಪ್ರಗತಿ, ನಿಮ್ಮ ಸಂಸಾರದ ನೆಮ್ಮದಿ ಅಥವಾ ಸಮಾಜದಲ್ಲಿ ನಿಮಗಿರುವ ಗೌರವವನ್ನು ನೋಡಿ ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇಷ್ಟು ದಿನ ನಿಮ್ಮಿಂದ ಎಲ್ಲ ರಹಸ್ಯ ಹಾಗೂ ಆರ್ಥಿಕ ಸಹಾಯವನ್ನು ಪಡೆದುಕೊಂಡ ಇವರು ಈಗ ಈ 4 ದಿನಗಳಲ್ಲಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಇಮೇಜ್ ಹಾಳು ಮಾಡೋದಕ್ಕೆ ಈ ಸಂಚನ್ನು ರೂಪಿಸ್ತಾ ಇದ್ದಾರೆ. ನಿಮ್ಮ ಆಪ್ತರ ಮುಂದೆ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಮೂಡಿಸಿ ನಿಮ್ಮನ್ನು ಒಬ್ಬಂಟಿ ಮಾಡೋದಕ್ಕೆ ಇವರು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಹೆಸರಿನ ಮೊದಲ ಅಕ್ಷರಗಳು ಮತ್ತು ಗುರುತಿಸುವ ವಿಧಾನ. ಹಾಗಾದರೆ ಈ ಇಬ್ಬರು ವ್ಯಕ್ತಿಗಳು ಯಾರು? ಜ್ಯೋತಿಷ್ಯ ಶಾಸ್ತ್ರದ ಗ್ರಹಗತಿಗಳ ಪ್ರಕಾರ ಈ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರಗಳು NRSM ಅಥವಾ K ಇರಬಹುದಾದ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ನಿಮ್ಮ ಮನಸ್ಸಿಗೆ ಈಗಾಗಲೇ ಇವರ ನಡವಳಿಕೆಯ ಮೇಲೆ ಎಲ್ಲೋ ಒಂದು ಕಡೆ ಸಣ್ಣ ಅನುಮಾನ ಬಂದಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮೆದುರು ತುಂಬ ಅತಿಯಾಗಿ ಪ್ರೀತಿ ತೋರಿಸೋದು ಅಥವಾ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅತಿಯಾಗಿ ಕೆದಕಿ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಿರೋದು ಇವರೇ ಆಗಿರ್ತಾರೆ. ಈ 4 ದಿನಗಳಲ್ಲಿ ನಿಮ್ಮ ರಾಶಿಯ ಅದ್ಭುತ ಶಕ್ತಿಯಾದ ಅಂತಃಪ್ರಜ್ಞೆ 6 ಸೆನ್ಸ್ ಏನಿದೆ ನಿಮಗೆ ಸ್ಪಷ್ಟವಾದ ಸಿಗ್ನಲನ್ನು ನೀಡುತ್ತೆ. ಅವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ವೃಶ್ಚಿಕ ರಾಶಿಯವರು ಕೋಪಗೊಂಡ್ರೆ ಜಗತ್ತನ್ನೇ ಸುಟ್ಟು ಬಿಡಬಲ್ಲರು. ಆದರೆ ಈ 4 ದಿನಗಳು ನೀವು ಕೋಪಗೊಳ್ಳಬಾರದು. ನೀವು ಶಾಂತವಾಗಿದ್ದರೆ ಮಾತ್ರ ಅವರ ಅಸಲಿ ಮುಖವಾಡ ತಾನಾಗಿಯೇ ಕಳಚಿ ಬೀಳುತ್ತೆ. ಅವರ ಪ್ರತಿಯೊಂದು ನಕಲಿ ನಗುವನ್ನು ಕೇವಲ ಮೌನವಾಗಿ ಗಮನಿಸಿ. ಇನ್ನು ಹಣಕಾಸು ಮತ್ತು ಸಂಬಂಧ ತೆಗೆದುಕೊಳ್ಬೇಕಾದ ಮುಂಜಾಗ್ರತೆಗಳು ಏನೇನು? ವೃಶ್ಚಿಕ ರಾಶಿಯವರೇ, ನೀವು ಈ 4 ದಿನಗಳಲ್ಲಿ ನೀವು 3 ಪ್ರಮುಖ ವಿಷಯಗಳಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕಾಗುತ್ತೆ. ಮೊದಲನೇದಾಗಿ ಭಾವನಾತ್ಮಕ ನಿರ್ಧಾರಗಳಲ್ಲಿ ಯಾರದ್ದೋ ಕಣ್ಣೀರು ನೋಡಿ ಅಥವಾ ಹಳೆಯ ಸಂಬಂಧದ ಮುಖ ನೋಡಿ ದೊಡ್ಡ ಹಣಕಾಸಿನ ಸಹಾಯ ಅಥವಾ ಜಾಮೀನು ಗ್ಯಾರಂಟಿ ನಿಲ್ಲುವ ಕೆಲಸಕ್ಕೆ
ಸದ್ಯಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ. ಎರಡನೇದಾಗಿ ನಿಮ್ಮ ರಹಸ್ಯಗಳು, ನಿಮ್ಮ ಮುಂದಿನ ಪ್ರಗತಿಯ ಯೋಜನೆಗಳು, ನಿಮ್ಮ ಆರ್ಥಿಕ ಸಂಪಾದನೆಯ ಮೂಲಗಳು ಅಥವಾ ನಿಮ್ಮ ಕುಟುಂಬದ ಆಂತರಿಕ ವಿಷಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಸೈಲೆನ್ಸ್ ನಿಮ್ಮನ್ನು ಕಾಪಾಡುತ್ತೆ. ಮೂರನೇದಾಗಿ ಕೆಲಸದ ಜಾಗದಲ್ಲಿ ಜಾಗ್ರತೆ. ಆಫೀಸ್ ಅಥವಾ ಬಿಸ್ನೆಸ್ಸಲ್ಲಿ ನಿಮ್ಮ ಸಹಿ ಇರುವ ದಾಖಲೆಗಳನ್ನು ಅತ್ಯಂತ ಸುರಕ್ಷಿತವಾಗಿ ಇಟ್ಕೊಳ್ಳಿ. ನಿಮ್ಮ ಶತ್ರುಗಳು ನಿಮ್ಮ ಸಣ್ಣ ತಪ್ಪಿಗಾಗಿ ಕಾಯ್ತಾ ಇರ್ತಾರೆ. ಇನ್ನು ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಸಮಾರೋಪ. ಹಾಗಾದರೆ ಈ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಮೆಟ್ಟಿ ನಿಂತು ನಿಮ್ಮ ವಿಜಯದ ಹಾದಿಯನ್ನು ಸುಗಮಗೊಳಿಸೋದಕ್ಕೆ ವೃಶ್ಚಿಕ ರಾಶಿಯವರು ಮಾಡಬೇಕಾದ ಶಕ್ತಿಶಾಲಿ ಪರಿಹಾರಗಳು ಏನೇನು? ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಆರಾಧನೆ. ನಿಮ್ಮ ರಾಶ್ಯಾಧಿಪತಿ ಮಂಗಳ ಆಗಿರೋದ್ರಿಂದ ಸಾಕ್ಷಾತ್ ಶಕ್ತಿ ದೇವನಾದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ನಿಮಗೆ ರಾಮಬಾಣ ಆಗಿರುತ್ತೆ. ಪ್ರತಿದಿನ ಓಂ ಶರವಣಾಯ ನಮಃ ಅಂತ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರವನ್ನು ಇದನ್ನು ಪಠಿಸೋದ್ರಿಂದ ಇದು ನಿಮ್ಮ ಶತ್ರುಬಾಧೆಯನ್ನು ಸದೆಬಡಿಯುತ್ತೆ. ಇನ್ನು ತಪ್ಪದೇ ನೀವು ಹನುಮಾನ್ ಚಾಲಿಸ ಪ್ರತಿದಿನ ಸಂಜೆ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ನಿಮ್ಮ ಮನಸ್ಸಲ್ಲಿರುವ ಭಯ ಆತಂಕ ದೂರವಾಗಿ ಅದ್ಭುತ ಧೈರ್ಯ ಅನ್ನೋದು ಮೂಡುತ್ತೆ. ಕೆಂಪು ಬಣ್ಣದ ಬಳಕೆ. ಈ 4 ದಿನಗಳಲ್ಲಿ ಕೆಂಪು ಬಣ್ಣದ ಕರವಸ್ತ್ರವನ್ನು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು, ಪಾಸಿಟಿವ್ ಎನರ್ಜಿ ಹೆಚ್ಚಿಸುತ್ತೆ. ಕೊನೆಯದಾಗಿ ವೃಶ್ಚಿಕ ರಾಶಿಯವರೇ, ವೃಶ್ಚಿಕದ ವಿಷ ಕೇವಲ ಶತ್ರುಗಳನ್ನು ಸದೆಬಡಿಯೋದಕ್ಕೆ ಇರಬೇಕೇ ಹೊರತು ನಿಮ್ಮನ್ನು ನೀವೇ ಸುಟ್ಕೊಳ್ಳೋದಕ್ಕೆ ಅಲ್ಲ. ದೇವರು ನಿಮಗೆ ಈ ಸಮಯದ ಮೂಲಕ ಯಾರು ನಿಮ್ಮವರು ಯಾರು ಕಪಟಿಗಳು ಅಂತ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ನಿಮ್ಮ ತೀಕ್ಷ್ಣ ಬುದ್ಧಿ, ತಾಳ್ಮೆ ಮತ್ತು ಮೌನವನ್ನು ನಿಮ್ಮ ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ. ಈ ಗ್ರಹಗಳ ಬದಲಾವಣೆ ನಿಮಗೆ ಶುಭವನ್ನು ತರ್ತಾ ಇದೆ. ಕೊನೆಯಲ್ಲಿ ಗೆಲುವು ನಿಮ್ಮದೇ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.